ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂತೇನಿಲ್ಲ, ಅವಲಕ್ಕಿ ಮಾಡಿದ್ದು. ನಮಗೆ ಇದು ಒಂಥರ ಸ್ಪೆಷಲ್ ಏನಕ್ಕೆ ಅಂತಂದರೆ, ನಾನು ಅವಲಕ್ಕಿ ಅಪರೂಪಕ್ಕೆ ಮಾಡೋದು. ಏಕೆಂದರೆ ನನಗೆ ಅಷ್ಟು ಅವಲಕ್ಕಿ ಸೆಟ್ ಆಗಲ್ಲ. ಹಾಗಾಗಿ ಇವತ್ತು ಏನು ವಿಶೇಷ ಅಂತಂದರೆ, ನಾನು ಅವಲಕ್ಕಿನ ಹುಣಸೆಹಣ್ಣಿನ ರಸದಲ್ಲಿ ಮಾಡಿದ್ದು. ನಮ್ಮ ಮನೆಯಲ್ಲಿ ಹುಣಸೆಹಣ್ಣಿನ ರಸದಲ್ಲೇ ಅವಲಕ್ಕಿ ಮಾಡೋದು ಇಷ್ಟಪಡ್ತಾರೆ. ಹಾಗಾಗಿ ನಾನು ಟೊಮೆಟೊ, ನಿಂಬೆಹಣ್ಣು ಏನು ಯೂಸ್ ಮಾಡಲ್ಲ. ಅವಲಕ್ಕಿ ಮಾಡಬೇಕಾದ್ರೆ ನಾನು ಹುಣಸೆಹಣ್ಣು ಹಾಕಿ ಯೂಸ್ ಮಾಡೋದು. ಆನಂತರ ಇದಕ್ಕೆ ಮಿಕ್ಸ್ಚರು, ಹಾಗೆಯೇ ಬೇರೆ ಬೇರೆ ಥರ ಬಜ್ಜಿ ಬೋಂಡ ಎಲ್ಲ ಮಾಡಬೇಕು ಅಂತಿತ್ತು, ಆದರೆ ಆಗಲಿಲ್ಲ. ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ನಿಮಗೆಲ್ಲರೂ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ಒಂದು ಒಳ್ಳೆಯ ಕಂಟೆಂಟ್. ಅದು ಯಾವುದು ಅಂತಂದರೆ, ಗೂಗಲ್ ವತಿಯಿಂದ ಪೇರೆಂಟ್ ಕಂಟ್ರೋಲ್ ಆ್ಯಪ್ ಒಂದು ಇದೆ. ಆ ಒಂದು ಪೇರೆಂಟ್ ಕಂಟ್ರೋಲ್ ಆ್ಯಪಿಂದ ನಿಮ್ಮ ಮಕ್ಕಳ ಒಂದು ಫೋನಲ್ಲಿ ಇನ್ಸ್ಟಾಲ್ ಮಾಡಿ ಸೆಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಅಲ್ಲಿ ಪೇರೆಂಟ್ ಕಂಟ್ರೋಲ್ ಫುಲ್ಲಾಗಿದೆ. ಯಾವುದೇ ಥರದ್ದು ಅನ್ವಾಂಟೆಡ್ ಥಿಂಗ್ಸ್ ಆಗಲಿ ಏನು ಆ ಫೋನಿಗೆ ಇನ್ಸ್ಟಾಲ್ ಆಗಲ್ಲ ವಿತೌಟ್ ಯುವರ್ ಪರ್ಮಿಷನ್. ನೀವು ಪರ್ಮಿಷನ್ ಕೊಟ್ಟರೆ ಮಾತ್ರ ನಿಮ್ಮ ಮಕ್ಕಳ ಹತ್ರ ಇರುವಂಥ ಫೋನಲ್ಲಿ ಏನಾದರೂ ಆ್ಯಕ್ಷನ್ ಆಗುತ್ತೆ. ಎಕ್ಸಾಂಪಲ್, ನಿಮ್ಮ ಮಗುಗೆ ನೀವು GPS ಇದರಿಂದ ವತಿಯಿಂದನೋ ಅಥವಾ ಎಲ್ಲೋ ಎಮರ್ಜೆನ್ಸಿಗೋಸ್ಕರನೋ ನೀವು ಫೋನ್ ಕೊಟ್ಟಿರ್ತೀರಿ ಅಂದ್ಕೊಳ್ಳಿ, ಅಥವಾ ಟ್ಯೂಷನಿಗೆ ಹೋಗ್ತಾನೆ ಬರ್ತಾನೆ, ಅವ್ನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೆ ನೀವು ಫೋನ್ ಕೊಟ್ಟಿದ್ದೀರಿ ಅಂದ್ಕೊಳ್ಳಿ. ಅವನು ಯಾವುದೋ ಇನ್ಫ್ಲೂಯೆನ್ಸ್ ಮುಖಾಂತರ ಒಂದು ಗೇಮ್ ಡೌನ್ಲೋಡ್ ಮಾಡ್ದ, ಆಮೇಲೆ ಆಡ್ತಾ ಅಥವಾ ಯಾವುದೋ ಒಂದು ಮೂವಿ ಡೌನ್ಲೋಡ್ ಮಾಡ್ದ ಅಂದ್ಕೊಳ್ಳಿ. ಅದು ನಿಮಗೆ ಗೊತ್ತಾಗಲ್ಲ. ಬಟ್ ಈ ಆ್ಯಪ್ ಹಾಕ್ಕೊಂಡ್ರೆ ಅವನು ಏನೇ ಮಾಡಿದ್ರೂ ನಿಮ್ಮ ಫೋನಲ್ಲಿ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಅವನು ಏನೇ ಡೌನ್ಲೋಡ್ ಮಾಡ್ಕೊತಾ ಇದ್ದಾನೆ ಅಂದರೆ ನೀವು ಪರ್ಮಿಷನ್ ಕೊಟ್ಟರೆ ಮಾತ್ರ ಅವ್ರ ಫೋನಲ್ಲಿ ಡೌನ್ಲೋಡ್ ಆಗುತ್ತೆ, ಇಲ್ಲ ಅಂತಂದರೆ ಆಗಲ್ಲ. ಅದು ಹೇಗೆ ಮಾಡ್ಕೋಬೇಕು ಅಂತಂದರೆ, ಗೂಗಲ್ ಫ್ಯಾಮಿಲಿ ಲಿಂಕ್ ಅನ್ನೋದು ಒಂದು ಆ್ಯಪನ್ನು ನೀವು ಮಕ್ಳಿಗೆ ಕೊಡ್ತೀರಲ್ಲ, ಆ ಫೋನಲ್ಲಿ ಮಕ್ಕಳ ಅಕೌಂಟ್ ಅಂತ ಒಂದು ಇಟ್ಕೊಂಡು ಆ ಅಕೌಂಟನ್ನು ಹಾಕ್ಬಿಟ್ಟು ಈ ಫೋನು ನಿಮ್ಮ ಮಗುದು ಅಂತ ಆ ಗೂಗಲ್ ಅಕೌಂಟಿಗೆ ಹಾಕ್ಬಿಟ್ಟು ಅಲ್ಲಿ ಕೇಳ್ತಾರೆ, ದಿಸ್ ಫೋನ್ ಈಸ್ ಬಿಲಾಂಗ್ಸ್ ಟು ಕಿಡ್ಸ್ ಅಂತ ಇರುತ್ತೆ. ಆ ಕಿಡ್ಸ್ ಅಂತ ಇದ್ದಾಗ ಅದು ಒಂದೊಂದು ಇದು ಹೇಳ್ತಾ ಹೋಗುತ್ತೆ ಏನೇನು ಮಾಡಬೇಕು ಅಂತ. ಆವಾಗ ನಿಮ್ಮ ಅಕೌಂಟು ಹಾಗೆಯೇ ನಿಮ್ಮ ಮಕ್ಕಳ ಅಕೌಂಟು ಎರಡೂ ಲಿಂಕ್ ಮಾಡಿಬಿಟ್ಟು ಕೊಡುತ್ತೆ. ಆವಾಗ ಏನು ಮಾಡುತ್ತೆ, ಆ ಫೋನಿಂದ ಅಷ್ಟು ಕೆಲಸನೂ ನಿಮ್ಮ ಒಂದು ಫೋನಿಗೆ ಲಿಂಕ್ ಆಗಿರುತ್ತೆ. ಏನೇ ಒಂದು ಡೌನ್ಲೋಡ್ ಇರಲಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಅಲ್ಲಿ ಏನಾದರೂ ಹೊಸದಾಗಿ ಏನಾದರೂ ಡೌನ್ಲೋಡ್ ಮಾಡಬೇಕು ಅಂದ್ರೂ ನಿಮಗೆ ಕೊಟ್ಟಿರುವಂತಹ ಪಾಸ್ವರ್ಡ್ ನೀವು ಹಾಕಿದರೆ ಮಾತ್ರ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಅದರ ಒಂದು ಬೆನಿಫಿಟ್ ಏನು ಅಂತಂದರೆ, ಕಾಲ್ ಮಾಡೋದು ಯಾರಿಗಾದ್ರೂ ಎಮರ್ಜೆನ್ಸಿ ಕಾಲ್ ಅಂತಿತ್ತಂದರೆ ಎಮರ್ಜೆನ್ಸಿ ಕಾಲು ಮಾಡೋಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು ಬೆಸ್ಟ್ ಥಿಂಗ್ ಏನು ಅಂತಂದರೆ, ಅದಕ್ಕೆ ಟೈಮಿಂಗ್ ಇರುತ್ತೆ. ನೀವು ನನ್ನ ಮಗ ಇಷ್ಟು ಟೈಮಲ್ಲಿ ಮಾತ್ರ ಮೊಬೈಲ್ ಯೂಸ್ ಮಾಡಬೇಕು ಅಂತ ಅಂದಾಗ ಆ ಮೊಬೈಲ್ ಆನ್ ಆಗಿರುತ್ತೆ. ಅಷ್ಟು 2 ಗಂಟೆ ಟೈಮ್ ಕೊಟ್ಟಿದ್ರೆ 2 ಗಂಟೆ ಮಾತ್ರ ಆ ಮೊಬೈಲ್ ಆನಲ್ಲಿ ಇರುತ್ತೆ. 2 ಗಂಟೆ ನಂತರ 1 ಮಿನಿಟ್ ಕೂಡ ಅದು ಆನಲ್ಲಿ ಇರಲ್ಲ, ಆಫ್ ಆಗೋಗ್ಬಿಡುತ್ತೆ. ಮತ್ತು ಅವನು ಎಷ್ಟೇ ಆನ್ ಮಾಡೋಕ್ಕೆ ಪ್ರಯತ್ನ ಪಟ್ರೂ ಅದು ಆನ್ ಆಗಲ್ಲ ವಿತೌಟ್ ಯುವರ್ ಪರ್ಮಿಷನ್. ನೀವು ಪರ್ಮಿಷನ್ ಮತ್ತೆ ಅಕೌಂಟಿಗೆ ಲಾಗಿನ್ ಮಾಡಿಕೊಟ್ರೆ ಮತ್ತೆ ಅದು ಫೋನು ಆನಲ್ಲಿರುತ್ತೆ. ಈ ಥರ ಒಂದು ತುಂಬ ಬೆನಿಫಿಟ್ ಆಗಿರುವಂತಹ ಒಂದು ಆ್ಯಪು ಗೂಗಲ್ ವತಿಯಿಂದ ಇದೆ. ಚೆಕ್ ಮಾಡಿ, ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಅದನ್ನು ಯೂಸ್ ಮಾಡಿ. ನಿಮ್ಮ ಮಕ್ಕಳ ಯೂಸ್ ಮಾಡೋ ಫೋನಲ್ಲೂ ನೀವು ಹಾಕ್ಕೊಳ್ಬೋದು, ಯೂಸ್ ಮಾಡ್ಕೊಳ್ಬೋದು. ಮಕ್ಕಳಿಗೆ ಪೇರೆಂಟಲ್ ಕೇರ್ ಕೂಡ ಅದರಲ್ಲಿ ಅವೈಲಬಲ್ ಇದೆ. ನೀವು ಈ ಒಂದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ ಆ್ಯಪ್, ಅಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಕೋಬೋದು. ನಾನು ಇಲ್ಲಿ ಡೀಟೇಲ್ಸನ್ನು ಹಾಕ್ತಾ ಹೋಗಿದ್ದೀನಿ, ನೀವು ಅದನ್ನು ಚೆಕ್ ಮಾಡಿಕೊಂಡು ಅದೇ ಥರನೇ ಮಾಡ್ತಾ ಹೋಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.